ಅಂತೂ ಡಿಕೆ ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಎರಡನೇ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕಳೆದ 2 ತಿಂಗಳುಗಳಿಂದ ಚಾತಕ ಪಕ್ಷಿಯಂತೆ ಕಾದ್ರು ಸಚಿವಾಕಾಂಕ್ಷಿಗಳು. ಇವತ್ತು ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕಾರ್ಯಕ್ರಮ ಆಯಿತು. ಇನ್ನು ಡಿಕೆ ಶಿವಕುಮಾರ್ ಅವರ ನೂತನ ಸಂಪುಟದಲ್ಲಿ ಬ್ರಾಹ್ಮಣರಿಗೆ ಒಬ್ಬರು ಬ್ರಾಹ್ಮಣರಿಗೂ ಕೂಡ ಸಚಿವ ಸ್ಥಾನ ಇಲ್ಲ, ಯಾವುದೇ ರೀತಿಯ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಮುಸ್ಲಿಮರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ. ಮುಖ್ಯಮಂತ್ರಿಯವರ ಕಚೇರಿಯ ಪ್ರಕಾರ ಇವತ್ತು ಸಾಯಂಕಾಲ ಪ್ರಮಾಣ ವಚನ ಸಮಾರಂಭ ಕೂಡ ನಡೆಯಿತು. ಇನ್ನು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂತಹ 2 ತಿಂಗಳ ನಂತರ ಇವತ್ತು 20 ಮಂದಿ ಸಚಿವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ಇದರಿಂದ ಸಂಪೂರ್ಣವಾಗಿ ಸಂಪುಟ ರಚನೆಯಾಗಿದೆ ಅಂತ ಹೇಳಬಹುದು. ನೋಡಿ, ಒಟ್ಟು 34 ಸಚಿವರ ಪೂರ್ಣ ಪ್ರಮಾಣದ ಸಂಪುಟ ರಚನೆಯಾಗಿದೆ. ಅದರಲ್ಲಿ ಇವತ್ತು 19 ಜನ ಪ್ರಮಾಣ ವಚನ ಸ್ವೀಕಾರ, 1 ಸ್ಥಾನ ಖಾಲಿ ಇಟ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಗಿದ ನಂತರವೇ ಗೊತ್ತಾಗುತ್ತೆ. ಕೆ.ಸಿ. ವೇಣುಗೋಪಾಲ್ ಅವರು ಹೆಸರುಗಳನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕೃತವಾಗಿ ತಿಳಿಸಾಗಿದೆ. ನೋಡಿ, ಈ ಬಾರಿ 3 ಮುಸ್ಲಿಮರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಮೊದಲನೇ ಪಟ್ಟಿಯಲ್ಲಿ UT ಖಾದರ್ ಅವರ ಹೆಸರಿತ್ತು, ಆರೋಗ್ಯ ಸಚಿವರು. ಇನ್ನು 2ನೇ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್, ಅದರ ಜೊತೆಗೆ ಶಿವಾಜಿನಗರ ಶಾಸಕರಾದಂತಹ ರಿಜ್ವಾನ್ ಹರ್ಷದ್. ಅಲ್ಲಿಗೆ 3 ಮುಸ್ಲಿಮರಿಗೆ ಸಚಿವ ಸ್ಥಾನ ಸಿಕ್ಕದಂಗೆ ಈ ಬಾರಿ ವಿಸ್ತರಿತ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯದ ಯಾವುದೇ ಶಾಸಕರೂ ಕೂಡ ಸಚಿವರಾಗಿಲ್ಲ. ಈ ಮುಖಾಂತರ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಇಲ್ಲದಂತಾಗಿದೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿರ್ತಾರೆ. ಈ ಬಾರಿ 3 ಮುಸ್ಲಿಮರಿಗೆ ಸಚಿವ ಸ್ಥಾನ ಸಿಕ್ಕಿದ್ದು ಈ ಸಮುದಾಯದ ಪ್ರಾತಿನಿಧ್ಯ ಏರಿಕೆಯಾಗಿದೆ ಅಂತ ಹೇಳಬಹುದು. ಇದು ಹೊಸ ಸಂಪುಟದ ಗಮನಾರ್ಹ ಲಕ್ಷಣಗಳಲ್ಲಿ ಒಂದು. ಇನ್ನು ಕೆಲವು ಯುವ ಹಾಗೆ ಹೊಸ ಮುಖಗಳಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಮೊದಲ ಬಾರಿಗೆ ರಿಜ್ವಾನ್ ಹರ್ಷದ್ ಅವರು, ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಸಂಪುಟವನ್ನ ಸೇರ್ಪಡೆಯಾಗಿದ್ದಾರೆ. ಇನ್ನು ಹೊಸ ಮುಖಗಳು ಅಂತ ಹೇಳಿದ್ರೆ ನರೇಂದ್ರ ಸ್ವಾಮಿ, ಬಸವಂತಪ್ಪ, ರಘುಮೂರ್ತಿ, ಪುಟ್ಟರಂಗ ಶೆಟ್ಟಿ, ಅದರ ಜೊತೆಗೆ ಗಾಯತ್ರಿ ಶಾಂತೇಗೌಡರ ಹೆಸರು ಕೂಡ ಕೇಳಿಬಂದಿತ್ತು, MLC. ಬಟ್ ಕೊನೆ ಕ್ಷಣದಲ್ಲಿ ಅವರ ಹೆಸರು ಕೂಡ ಕೈ ಬಿಡಲಾಗಿದೆ ಅನ್ನುವಂತಹ ವಿಚಾರ. ವಿಜಯಾನಂದ ಕಾಶಪ್ಪನವರ್, ಹಿರಿಯ ನಾಯಕರಾದಂತಹ KM ಶಿವಲಿಂಗೇಗೌಡ ಅವರು ಕೂಡ ಮೊದಲ ಬಾರಿಗೆ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತರು ಅಂತ ಪರಿಗಣಿಸಲ್ಪಟ್ಟಿರುವಂತಹ ಹಲವು ಹಿರಿಯ ನಾಯಕರು ಸಂಪುಟದಲ್ಲಿ ಸ್ಥಾನವನ್ನ ಉಳಿಸಿಕೊಂಡಿದ್ದಾರೆ ಅಥವಾ ಮರು ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ಆಪ್ತರು ಅಂತ ಗುರುತಿಸಿಕೊಂಡಿರುವ ಇವರು ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷದ ಸೋಲಿಗೆ ಸಂಬಂಧಪಟ್ಟಂತೆ, ಅಂದರೆ ಉಪಚುನಾವಣೆಯಲ್ಲಿ ಗೆದ್ರೂ ಕೂಡ ಅಲ್ಲಿ ಸಮರ್ಥವರು ಬಹಳ ಕಡಿಮೆ ಅಂತರದಿಂದ ಗೆಲ್ತಾರೆ. ಹಾಗಾಗಿ ಒಂದಷ್ಟು ಆರೋಪಗಳು ಜಮೀರ್ ಅವರ ವಿರುದ್ಧ ಕೇಳಿಬಂದಿತ್ತು. ಆ ಎಲ್ಲ ಆರೋಪಗಳಿದ್ರೂ ಸಹ ಸಂಪುಟಕ್ಕೆ ಮರಳಿದ್ದಾರೆ. ತಮ್ಮ ಸಮುದಾಯದಲ್ಲಿ ಅವರಿಗಿರುವ ಬಲವಾದ ಬೆಂಬಲದ ನೆಲೆ ಅವರ ಈ ಮರು ಸೇರ್ಪಡೆಗೆ ಕಾರಣ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಎದುರಿಸ್ತಾ ಇದ್ರು ಬಿ ನಾಗೇಂದ್ರ. ಆದರೂ ಕೂಡ ಜೈಲಿಗೆ ಹೋಗಿ ಬಂದರೂ ಕೂಡ ಅವರನ್ನು ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಪಡೆಗೊಳ್ಳಲಾಗಿದೆ. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಒಂದಷ್ಟು ಜನ ರಾಜೀನಾಮೆ ಕೊಡೋದಕ್ಕೂ ಮುಂದಾಗಿದ್ದಾರೆ. ಆಲ್ರೆಡಿ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯಾವ ಮಹಿಳೆಯರಿಗೂ ಸದ್ಯಕ್ಕೆ ಸ್ಥಾನ ಇಲ್ಲ. ಇದ್ದಂಥವರನ್ನೂ ಕೂಡ, ಗಾಯತ್ರಿ ಅವರನ್ನೂ ಕೂಡ ಹೆಸರನ್ನು ಕೈ ಬಿಟ್ಟಿರೋದು ಇನ್ನೂ ಯಾವ ರೀತಿ ಆಗುತ್ತೆ ಅಂದರೆ, ಕಾಂಗ್ರೆಸ್ಸಿನ ಮಹಿಳೆಯರಿಗೆ ದಮ್ಮಿಲ್ವಾ ಸರ್ಕಾರ ನಡೆಸೋದಕ್ಕೆ, ಸಚಿವರಾಗೋದಕ್ಕೆ ಅನ್ನುವ ವಿಚಾರಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಬರೀ ಗ್ಯಾರಂಟಿ ಕೊಟ್ಬಿಟ್ಟು 2,000 ರೂಪಾಯಿ ಬಿಸಾಕ್ಬಿಟ್ರೆ ಸಾಕ ಮಹಿಳೆಯರಷ್ಟೇನಾ ಅನ್ನುವ ಚರ್ಚೆಗಳು ಕೂಡ. ನೋಡೋಣ ನಾಳೆ ಮತ್ತಿನ್ಯಾವೆಲ್ಲ ಸ್ಫೋಟಕ ಬೆಳವಣಿಗೆಗಳಾಗಬಹುದು, ಇನ್ಯಾವ ರೀತಿ ಅಸಮಾಧಾನ ಶಮನ ಆಗುತ್ತೆ, ಕಾದು ನೋಡಬೇಕು.